ಇದೆಯಾ ಮೈಕು ಎಲ್ಲ ಐತೆ ಅದರಲ್ಲೇ ಬರ್ತೈತೆ. ಇದು ಚಿಕನ್ನು ಬಾರ್ಬಿಕ್ಯೂಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಫಿಶ್ಶು ರೆಡಿಯಾಗಿದೆ. ಮ್ಯಾರಿನೇಟ್ ಮಾಡಬೇಕು. ಬಾರ್ಬಿಕ್ಯೂ ಮಾಡ್ತಾಯಿದ್ದೀವಿ. ಬಾರ್ಬಿಕ್ಯೂ ಪ್ಲಸ್ಸು ಫಿಶ್ ಇರುತ್ತೆ. ಫಿಶ್ ತವಾ ಫ್ರೈ ಮಾಡೋಣ ಅಂತ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಎಲ್ಲ ಸ್ನೇಹಿತರೆ ಇವ್ರು ಸವಾಸ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಹೊಡ್ಕೊತಾ ಇದ್ದೀನಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಹಾಯ್ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ MP ಬ್ರದರ್ಸ್ಗೆ ಸುಸ್ವಾಗತ. ಏನು ಕಾಣಿಸ್ತಿಲ್ಲ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾವಿವತ್ತು ಒಂದು ಹಳ್ಳಿಯಲ್ಲಿದ್ದೀವಿ. ಅದು ಯಾವುದು ಅಂತ ಮುಂದೆ ಹೇಳ್ತೀನಿ. ನೋಡ್ತಿರ್ಬೋದು ಇಲ್ಲಿ ಇವತ್ತು ನಮ್ಮ ಕ್ಯಾಂಪಿಂಗ್ ಬಂದು ಇಲ್ಲಿ, ಅಂದರೆ ಇಲ್ಲಲ್ಲ, ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ನಾವು ಆ್ಯಕ್ಚುಲಿ ಬಂದಿದ್ದೆ ಎಂತಕ್ಕೋ ಆಗಿದೆ ಏನೋ, ಫುಲ್ಲಿ ಅನ್ಪ್ಲ್ಯಾಂಡ್ ಇದು. ಏನಪ್ಪ ಇದು 3 ವೀಡಿಯೋಯಿಂದನೂ ಬರೀ ಅನ್ಪ್ಲ್ಯಾಂಡ್ ಅಂತ ಹೇಳ್ತಾವನೆ ಅಂತ ನೋಡ್ತಾ ಇದ್ದೀರಾ. ಸಾರಿ, 2 ವೀಡಿಯೋಯಿಂದ. ಆ್ಯಕ್ಚುಲಿ ನಾವಿವತ್ತು ಬಂದಿದ್ದೆ ಎಂತಕ್ಕೋ ಇಲ್ಲಿ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಸೊ ಇದು ನಮ್ಮ ಪರ್ಮಿಷನ್ ಇದ್ದಾರಲ್ಲ ಅವ್ರದ್ದು ರಿಲೇಟಿವ್ ಮನೆ. ಸೊ ಇಲ್ಲೇ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ. ಯಾಕೆಂದರೆ ಅಲ್ಲಿ ಲೈಟೆಲ್ಲ ಕಮ್ಮಿ ಇದೆ. ಸೊ ಅಲ್ಲೋಗಿ ಪರದಾಡೋದು ಬೇಡ ಅಂತ ಎಲ್ಲ ಆಲ್ಮೋಸ್ಟ್ ಇಲ್ಲೇ ರೆಡಿ ಮಾಡಿಕೊಂಡು ಅಲ್ಲೋಗಿ ಬರೀ ಇವತ್ತು ಕಾನ್ಸೆಪ್ಟ್ ಏನು ಅಂತ ಅಂದರೆ, ಇವತ್ತು ಅಡುಗೆಗೆ ಏನಿರುತ್ತೆ ಅಂತ ಅಂದರೆ ಬಾರ್ಬಿಕ್ಯೂ ಮಾಡ್ತಾಯಿದ್ದೀವಿ. ಬಾರ್ಬಿಕ್ಯೂ ಪ್ಲಸ್ಸು ಫಿಶ್ ಇರುತ್ತೆ. ಫಿಶ್ ತವಾ ಫ್ರೈ ಮಾಡಿ. ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಎಲ್ಲ ಇಲ್ಲೇ ರೆಡಿ ಮಾಡ್ತಾಯಿದ್ದೀವಿ. ನೀವು ನೋಡಿಲ್ಲ ಅಂದರೆ ಬಂದು ತೋರಿಸ್ತೀನಿ. ಇದು ಚಿಕನ್ನು ಬಾರ್ಬಿಕ್ಯೂಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಫಿಶ್ಶು ರೆಡಿಯಾಗಿದೆ. ಮ್ಯಾರಿನೇಟ್ ಮಾಡಬೇಕು. ಸೊ ಇದು ಇವ್ರ ಮನೆ. ಏನು ಹೇಳಿ, ವೈಬಿಂಗು ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಮುಂದೆ ಹೋಗ್ತಾ ನೋಡ್ತೀರಾ ವೀಡಿಯೋಸಲ್ಲಿ ನೋಡಿ ಖುಷಿ ಪಡಿ. ಹಲೋ ಸ್ನೇಹಿತರೆ, ಇವ್ರು ಸವಾಸ ಮಾಡಿಬಿಟ್ಟು ಮಕಾನ ಕಾಣಿಸ್ತಿಲ್ಲ ನಿಮ್ದು. ಟೈಮ್ ಎಷ್ಟು? ಇರಿ 8:30. 8:32. ಬೋಂಡ ತಿನ್ನಿಸ್ತಾ ಇದ್ದೀರಿ. ಅವ್ರು ಸವಾಸ ಮಾಡಿ ಬೋಂಡ ನೋಡ್ರಿ. ಮೀನು ಕಟ್ ಮಾಡೋಕ್ಕೆ ಚಾಕ ಎಲ್ಲ ಹಿಡ್ಕೊಂಡು ಕೂತಿದ್ದು. ಬರ್ರಿ ಮೀನು ಹೆಂಗೆ ಕಟ್ ಮಾಡೋದು ತೋರಿಸ್ತೀನಿ. ನಿಮ್ಗೆ ಏನು ಗೊತ್ತಿರೋದಲ್ಲ, ಆದ್ರೂ ಇನ್ನೊಂದ್ಸಲ ನಾನು ತೋರಿಸ್ತೀನಿ. ಬರ್ರಿ. ಏನು ಗೊತ್ತಾ, ನನ್ನ ತಮ್ಮ ಆ್ಯಕ್ಚುಲಿ ಬಲೆ ಹಾಕಿ ಫ್ರೆಶ್ ಆಗಿ ಹಿಡಿದಿರೋದು. ಪಾಪ ನಮಗೋಸ್ಕರ ಬಲೆ ಹಾಕಿ ಹಿಡಿದು ಕ್ಲೀನ್ ಮಾಡಿಕೊಟ್ಟು ಎಲ್ಲ ಮಾಡೋವನೇ. ಈಗ ನಾನು ಸ್ಲೈಸು ಮ್ಯಾರಿನೇಟ್ ಹಾಕಿ ಒಂದು ಸ್ವಲ್ಪ ಹಿಂಗೆ ಇಲ್ಲಿ ಹಿಂಗೆ ಹೊಡ್ಕೊತಾ ಇದ್ದೀನಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಏನು ಹೊಡ್ಕತಾ ಇದ್ದೀರಾ ಅಂತ ಹೊಡ್ಕತಾ ಇದ್ದೀನಿ ಅಂದರೆ ನಾವು ಕೂತಿರೋ ಪೊಸಿಷನಲ್ಲಿ ಬೇರೆದಲ್ಲ, ಕೂಯ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಏನೇನೋ ಅನ್ಕೋಬೇಡ್ರಿ. ಇವೆಲ್ಲ ಇಲ್ಲ ಬೇಡ, ನಿಧಾನ ಕೂಯ್ತಾ ಇದ್ದೀನಿ ಅಷ್ಟೇ. ಇವತ್ತು ಬಂದಿದ್ದು ಲೇಟ್ ಆಗೋಯ್ತು. ಬೇಗ ಬಂದಿದ್ರೆ ಅದ್ರ ಕತೆ ಬೇರೆ ಇತ್ತು, ನಿಮಗೆಲ್ಲ ಬೇರೆ ಥರ ಎಕ್ಸ್ಪ್ಲೋರ್ ಆಯ್ತಿತ್ತು. ಈ ಪ್ಲ್ಯಾನ್ ಇನ್ನೊಂದು ದಿವಸ ಮಾಡ್ತೀವಿ, ಅವತ್ತು ತೋರಿಸ್ತೀವಿ ಏನು ಅಂತ. ಸಡನ್ ಪ್ಲ್ಯಾನ್ ಇದು. ಸಡನ್ ಪ್ಲ್ಯಾನು. ನೋಡಿ ಇವರೆಲ್ಲ ಈ ಊರವ್ರೇನೆ. ತೋರಿಸಿ ತಾತನ ತೋರಿಸೋ. ಈ ಊರವ್ರೇನೆ. ಅಣ್ಣ ಈ ಊರ ಹೆಸರು ಅವೇರಳ್ಳಿ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ? ನಾವು ಹಳೆ ಊರಿಂದ ಇದ್ದೀರಾ ತಾನೇ ನೀವು? ಹಳೆ ಊರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ.
ಹಳೆ ಊರಿಂದ ನಾವಿರೋದು. ಹಳೆ ಊರು ಹೆಂಗಿತ್ತು, ಏನೇನಿತ್ತು, ಹೆಂಗ್ ಮುಚ್ಚೋಯ್ತು ಎಲ್ಲ ಎಷ್ಟು ಹಳೆ ಊರಲ್ಲಿ ಇದ್ದಾಗ ಅವೆಲ್ಲ ಹಳೆ ಮನೆಗಳು, ಕ್ಯಾಮ್ರಾ ನೋಡ್ಕೊಂಡು ಹೇಳ್ರಿ ಇದು. ಹಳೆ ಮನೆಗಳು ಎಲ್ಲ ಇದು ಎಲ್ಲ ಬಿದ್ದಿ ಪದ್ದಿ ಎಲ್ಲ ಹೋಯ್ತು. ಆಮೇಲೆ ತಿರ್ಗಿ ಅಲ್ಲಿಂದ ಬಿಟ್ಬಿಟ್ಟು ಇಲ್ಲಿಗೆ ನಾವು ಚೇಂಜ್ ಆದ. ಅವಾಗೆಲ್ಲ ರೇಷ್ಮೆ ಬೆಳೆ, ಅವಾಗ ರೇಷ್ಮೆ ಬೆಳಿತಿದ್ರು. ರೇಷ್ಮೆ ಬೆಳೀತಿದ್ದವು, ರಾಗಿ ರೇಷ್ಮೆ ಎಲ್ಲ ಬೆಳೀತಾ ಇದ್ದವು. ಎಲ್ಲ ಇದು ಮಾಡ್ಕೊಂಡು ಅವಾಗ ಊರಲ್ಲಿ ಹುಟ್ಟಿದ ತೃಪ್ತಿ ಆಯ್ತಾ? ಅವತ್ತಿಂದನೂ ಊರಲ್ಲಿ ಇದ್ದು ಮಾಡ್ಕೊಂಡು ಸಮಾಧಾನ, ಊರಲ್ಲಿ ಹುಟ್ಟಿದ ಸಮಾಧಾನ ಆಯ್ತಾ ನಿಮ್ಗೆ? ಇಲ್ಲಿಗೆ ನಮ್ಗೆ ಸಮಾಧಾನ. ನಿಮ್ಗೆ ಬೆಂಗಳೂರು ಏನು ಅಷ್ಟು ಇಷ್ಟ ಆಗಲ್ಲ? ನಮ್ಗೇನು ಇಲ್ಲ. ಯಾವ ಬೆಂಗಳೂರಿಗೆ ಹೋದ್ರೆ ಯಾವಾಗ ಇಲ್ಲಿಗೆ ಬಂದ್ಬಿಡ್ತೀನಿ ಅಂತ ಹಂಗೆ ನಮ್ಮ ಬೆಂಗಳೂರಿಗೆ ಹೋದ್ರೆ ಒಂದು ವಾರ ಇರ್ಬೇಕು. ದುರ್ಲಾಭ ನಮ್ಗೆ. ಅಯ್ಯೋ ಇದೇನ್ ಬೆಂಗಳೂರು ತಿರ್ಗಾ ಯಾಕನ ಬಂದಪ್ಪ ನಾನು ಅನ್ಸ್ತಿರ್ತಾರೆ. ಅವಾಗ ಊರಿಗೆ ಬಂದ್ಬಿಡ್ತೀವಿ. ಅಣ್ಣ ನಿಮ್ಮ ಹೆಸರು? ಗೋಪಾಲ್ ಕೃಷ್ಣ. ನಾನು ಬೆಂಗಳೂರಲ್ಲೇ ಇದ್ದಿತ್ತು. ಇದು ಟಾಸ್ಕರ್ ಟೌನ್ ಸ್ಕೂಲು ಶಿವಾಜಿ ನಗರದಲ್ಲಿ. ನೀವು ಬೆಂಗಳೂರು ಓದಿ ಎಲ್ಲ ಬಂದು ಇಲ್ಲಿ SLC ಫೇಲ್ ಆದ್ಮೇಲೆ ಈ ಊರಿಗೆ ಬಂದು ಏನೋ ರೈತರ ಜೀವನ ಮಾಡೋಣ ಅನ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಇದ್ದೀವಪ್ಪ. ನಾನೆಲ್ಲ ಸಿಟಿಲೇ ಇದ್ದಿತ್ತು. ಸರಿಯಪ್ಪ. ನೋಡ್ರಿ ಇಲ್ಲಿ ಅಡ್ಮಿನ್ ಮೀನ್ ಕಟ್ ಮಾಡ್ತಾವ್ರೆ, ಕುಯ್ತಾವ್ರೆ. ಚೆನ್ನಾಗಿ ಕಾಣಿಸ್ತೈತಾ ಕ್ಯಾಮ್ರಾ? ಒಂದ್ ಸ್ವಲ್ಪ ಹಿಂಗ್ ಬರ್ಲಿ. ನೀವು ಕ್ಯಾಮ್ರಾ ಶೂಟಿಂಗ್ ಚೆನ್ನಾಗಿ ಮಾಡ್ತಾ ಇಲ್ಲ, ಬರ್ರಿ ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಡ್ರಿ ಅವ್ರಿಗೆ. ಅಣ್ಣ ಹಂಚ್ತಾಣ ಹಂಚೈತಿ ಆಯ್ತಾ? ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಹತ್ರ ಆಯ್ತಮ್ಮ. ಸೂಪರ್ ಅಣ್ಣ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಇವ್ನ್ ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿಗೆ ಹೇಳಿತೀರಾ? ಏ ಮನೋ ಹಂಗಲ್ಲ ಕಣಯ್ಯ. ಚಿಕನ್ ಅಣ್ಣ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ಬೇಕಾಯ್ತು, ಅದು ಹೆಂಗೈತೆ ಅಂತ. ಖಾರ ಆಗಿರ ಉಪ್ಪು ಹಾಕುದ್ರಾ? ಉಪ್ಪು ಹಾಕಿಲ್ಲ. ಮತ್ತೆ ಉಪ್ಪು ಹಾಕಬೇಕಾನೆ. ಉಪ್ಪು ಅಮ್ಮ ಬಟ್ಟಂಗೆ ಉಪ್ಪು ತಗೊಬರಮ್ಮ, ಕುಡಿಪು ಉಪ್ಪು ಹಾಕಕ್ಕಿಲ್ವಾ? ಹಾಕಬೇಕು ಉಪ್ಪು. ಅಯ್ಯೋ ಮನು ಹಿಂಗ ಆಗಲ್ಲ ಕಣಯ್ಯ, ಜಾಸ್ತಿ ಆಗ್ಬೇಕಲ್ವೇನೋ ಹೇಳಿ ಪೇಸ್ಟ್ ಮೇಲ್ಗಡೆ. ಅಂದ್ರೆ ಇದಕ್ಕೆ ಹಿಂಗೆ ಇರ್ಲಿ ಪೇಸ್ಟ್ ಮಿಂಚು ಕಳ್ಸ್ಕೊಂಡು ತೆಳ್ಳು ಮಾಡ್ಕೋಬೇಕು. ಒಂದ್ಸತಿ ರೋಸ್ಟ್ ಮಾಡಾದ್ಮೇಲೆ ತೆಳ್ಳು ರೋಸ್ಟ್ ಮಾಡ್ಕೊಂಡು ನಾನು ಅದೇ ಹಂಗೆ ಹೇಳ್ತಾ ಇರೋದು. ನಾನು ಅವ್ರೇನ್ ಮಾಡ್ತಾ ತೆಳ್ಳಿಗೆ ಮಾಡ್ಬಿಟ್ಟು ಒಂದ್ ಕೊಟ್ಟು ಬೇಯಿಸ್ತಾರೆ, ಇನ್ನೊಂದು ಕೊಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಬೇಯಿಸ್ತಾರೆ. ಉಪ್ಪು ಮಗ ಒಂದ್ ಸಾಕ ಸೌತೆಕಾಯಿ. ಅಯ್ಯೋ ನನಗೆ ಈ ಸೌತೆಕಾಯಿ ಬೇಡ, ನಿನ್ ಮಗ ಹೇಳ್ತಾ ಇರೋದು ಸೌತೆಕಾಯಿ. ಅಣ್ಣ ನೀವು ಬೇಕಾವಿಷ್ಟು ನೋಡಲಿ ಅಣ್ಣವ್ರೆ, ಹಾಕು. ನೀವು ಸೌತೆಕಾಯಿ ತಿಂತೀರಾ? ತಿಂತೀನಿ ಅಂದ್ರೆ ಎತ್ಕೊತೀನಿ. ಇರೋದು ಏನ್ ಕೆತ್ತೈತಿ ಸುಮ್ಮನಿರಪ್ಪ. ಸಾಕು ಉಪ್ಪು. ತಿಂದ್ರು ಹೋಯ್ತದೆ. ಇನ್ನೊಂದು ಚೂರು ನೀರು ಹಾಕು. ತೋರ್ಸಲ್ ಬೆಳೆಯೋದು ಇಲ್ಲೇ ಅವರ ನೋಡಪ್ಪ. ನೋಡಿ ಚಿಕ್ಕ ನೀರು ಸಾಲ ಅಂತ. ಆ್ಯಕ್ಚುಲಿ ಇವತ್ತು ಕ್ಯಾಂಪಿಂಗ್ ಬಂದು ಇಲ್ಲಿ ನಮ್ಮದು ಹೇಳಬೇಕು ಅಂದರೆ ಅಲ್ಲಿ ಆ ಕಡೆ ತೋರಿಸು. ಆ ಕಡೆ ನಿಮಗೆ ಆ್ಯಕ್ಚುಲಿ ಏನು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಫುಲ್ಲು ನೀರು. ಈ ಕಡೆ ಫುಲ್ಲು ಸತ್ತೆ ಕೆಳಗಡೆ ಪೂರ್ತಿ ನೀರಿದೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ನಾವು ನೀರು ಪಕ್ಕನೇ ಹಾಕೊಂಡಿದ್ದೀವಿ. ನೋಡಿ ಇಲ್ಲಿ ದೊಡ್ಡ ನೀಲಗಿರಿ ಮರಗಳು ನೋಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿಲಿ ನೋಡಿ, ಇಲ್ಲೇನಾಯ್ತಾ ಅಲ್ಲಿ ಫುಲ್ ಕೆಳಗಡೆ ಫುಲ್ಲು ನೀರು. ಅಂದರೆ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ, ನಿಮ್ಗೆ ಬೆಳಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ವಿ. ಕ್ರೇಜಿ ಗುರು, ಸೀರಿಯಸ್ಲಿ ನಾವು ಹೆಂಗೆ ಅಡ್ವೆಂಚರ್ ಮಾಡ್ತಾ ಇದೀವಿ ಅಂದರೆ ಪ್ಲ್ಯಾನ್ ಇಲ್ದೇ ಫುಲ್ ಅಡ್ವೆಂಚರ್ ಆಯ್ತು ನಮ್ಮದು. ಅದು ಈ ಟೈಮು ಟೈಮ್ ಎಷ್ಟು ನೋಡಿ ತೋರಿಸುವ. 9:53 ಗಾಯ್ಸ್ ನೋಡಿ, 9:53 ಈಗ ಬಂದಿದ್ದೀವಿ. ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಎಲ್ಲ ಸ್ಟಾರ್ಟ್ ಮಾಡಬೇಕೀಗ. ಆ್ಯಕ್ಚುಲಿ ಫಸ್ಟು ಟೆಂಟ್ ಸೆಟಪ್ ಮಾಡಬೇಕು. ಟೆಂಟ್ ಸೆಟಪ್ಗೆ ನೋಡಿರಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಓಡಾಡ್ತಿದ್ದಾರಲ್ಲ, ಇಲ್ಲೇ ಟೆಂಟ್ ಸೆಟಪ್ ಮಾಡೋಣ ಅಂತ ಇಲ್ಲಿ ಮಾಡಿ ನೆಕ್ಸ್ಟು ನಮ್ಮ ಮಿಕ್ಕಿದೆಲ್ಲ ಈ ಕಡೆಯಿಂದ ಶುರು ಮಾಡ್ಕೋಬೇಕು ನಾವೀಗ. ಆ್ಯಕ್ಚುಲಿ ಏನೂ ಕಾಣಿಸ್ತಿಲ್ಲ, ಲೈಟು ಕೂಡ ಕಮ್ಮಿ ಇದೆ. 2 ಬಂತು. ಆ್ಯಕ್ಚುಲಿ ನಾವು ಇನ್ನೂ ಪರ್ಚೇಸ್ ಮಾಡಬೇಕು ಲೈಟ್ ನಮಗೆ ಎಲ್ಲಿ ಪ್ರಾಪರಾಗಿ ಎಲ್ಲೂ ಸಿಗ್ತಿಲ್ಲ. ಎಲ್ಲರೂ ಕೆಲಸ ಕಾರ್ಯ ಬಿಟ್ಟು ಮಾಡ್ತಾ ಇರೋದು. ಆ್ಯಕ್ಚುಲಿ ಕೆಲಸ ಕಾರ್ಯ ಬಿಟ್ಟು ಅಂದರೆ ಫುಲ್ ಕೆಲಸ ಕಾರ್ಯ ಬಿಟ್ಟಿಲ್ಲಪ್ಪ, ಕೆಲಸ ಮಾಡ್ತಾ ಇದ್ದೀವಿ. ನಾವು ದುಡಿಯೋದು ನಮಗೆ ಸಾಲ್ತಾ ಇಲ್ಲ. ಏನು ಹೇಳಿ, ಅದಕ್ಕೆ ಇವಾಗ ನೆಕ್ಸ್ಟ್ ಕ್ಯಾಂಪಿಂಗ್ ಅಷ್ಟರಲ್ಲಿ ಲೈಟ್ ಸೆಟಪ್ ಮಾಡಬೇಕು ನಾವು. ಏನು ಗೊತ್ತಾ, ನೆಕ್ಸ್ಟ್ ಲೆವೆಲ್ಲು
ನಿಜ ಏನು ಕಾಣಿಸ್ತಿಲ್ಲ ಗುರು ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನೂ ಕಾಣಿಸ್ತಿಲ್ಲ. ಇಲ್ಲಿ ಇವಾಗ ಟೆಂಟ್ ಸೆಟಪ್ ಮಾಡಿಕೊಂಡು ಮಾಡಬೇಕು. ಬನ್ನಿರಿ ಮಾಡೋಣ, ಹೆಂಗಿರ್ತೈತೆ ಏನು ಕತೆ ಅಂತ ನೋಡೋಣ. ಆ್ಯಕ್ಚುಲಿ ನೋಡ್ಬೋದು ಇಲ್ಲಿ ಟೆಂಟು ಸೆಟಪ್ ಆಯಿತು ಪೂರ್ತಿ. ಇವಾಗೆಲ್ಲ ಪ್ರಾಪರಾಗಿ ರೆಡಿ ಮಾಡಬೇಕು. ಟೆಂಟು ಮುಗೀತು. ಸೊ ನೋಡಿರಿ, ಇಲ್ಲಿ ಹೊಸ ಬಾರ್ಬಿಕ್ಯೂ ಸೆಟ್ ತೊಗೊಂಡಿದ್ವಿ. ಇವತ್ತು ಆ್ಯಕ್ಚುಲಿ ಬಂದು ಬಾರ್ಬಿಕ್ಯೂ ರೆಸಿಪಿ. ಟೆಂಟು ಇನ್ನೂ ಒಳಗಡೆ ಏನೂ ಮಾಡಿಲ್ಲ. ಒಳಗಡೆ ಇವಾಗ ಎಲ್ಲ ಕಾರ್ಪೆಟ್ ಇದೆ, ಕಾರ್ಪೆಟ್ ಹಾಕ್ಬಿಟ್ಟು ಟೆಂಟ್ನ ರೆಡಿ ಮಾಡಬೇಕು. ಬನ್ರಿ ನೋಡೋಣ ಹೆಂಗಿರ್ತೈತೆ ಅಂತ. ನೋಡ್ತಿರ್ಬೋದು ಇಲ್ಲಿ ಇಷ್ಟು ಬರ್ತೈತೆ ಟೆಂಟು. ಒಳಗಡೆ 6 ಜನ ಮಲ್ಕೋಬೋದು ಆರಾಮಾಗಿ. ಸೊ ನಾವಿವಾಗ ಹುಳ ಜಾಸ್ತಿ ಗುರು, ಅದಕ್ಕೆ ಒಂದೊಂದೇ ತಗೋತಾ ಇದೀವಿ. ಕೊಡ್ರಿ ಬೆಡ್ ಕೊಡ್ರಿ. ಇದು ಹಾಕು, ಇದು ಹುಳ ಬಂದ್ಬಿಡ್ತೈತೆ. ಆ್ಯಕ್ಚುಲಿ ಇದು ಬೆಡ್ ಬಂದು ವಿಶಾಲ್ ಮಾರ್ಟಲ್ಲಿ ತಗೊಂಡಿದ್ದು. ಆರಾಮಾಗಿ ಆಗ್ತೈತೆ. ಇನ್ನೊಂಚೂರು ದೊಡ್ಡದ್ದು ಆದರೆ ಇನ್ನೊಂದು ಪರ್ಸನ್ ತೊಗೊಂಡ್ರೆ ಆರಾಮಾಗಿ ಸೈಡಿಗೆ ಹಾಕೊಂಡ್ರೆ ಆರಾಮಾಗಿ ಆಗ್ತೈತಿ. ಇಲ್ಲಿ ಇದು ಕೊಡ್ರಿ, ಫುಲ್ ಹಾಕ್ಬಿಡತ್ತೆ ಆರಾಮಾಗಿ. ಇದಂತ ಬೆಡ್ಶೀಟ್ ಇದು. ಆ್ಯಕ್ಚುಲಿ ಇದು ಇಂಡೋರ್ ಸೆಟಪ್ಪು. ನೋಡ್ತಿರ್ಬೋದು ಇಲ್ಲಿ ಲೈಟ್ ಹಾಕಿದ್ದೀವಿ ಮೇಲೆ ಇಲ್ಲಿ ಲೈಟ್ ಸೆಟಪ್ ಐತೆ. ಇಲ್ಲಿ ನೋಡ್ತಿರ್ಬೋದು ಇದು ಬೆಡ್ಡು ಇನ್ನೊಂಚೂರು ದೊಡ್ಡದು ಬೇಕಿತ್ತು. ಬಟ್ 3 ಜನಕ್ಕೆ ಓಕೆ. 4ನೇವರು ಇಲ್ಲ 5-6 ಜನ ಮಲ್ಕೋತೀವಿ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದೀವಿ. ಇಲ್ಲಿ ಲೈಟ್ ಸೆಟಪ್ ಇದೆ. ಆ್ಯಕ್ಚುಲಿ ನಮ್ಮ ಗೈಡ್ ಇವರೇ ಇವತ್ತು. ನೋಡ್ತಿರ್ಬೋದು ಬಾರ್ಬಿಕ್ಯೂ ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ವಿ. ಎಲ್ಲ ಇವತ್ತು ತಂದು ಹಾಕಿರೋದೆಲ್ಲ ಬಾರ್ಬಿಕ್ಯೂದು. ನೋಡಿರಿ ಇಲ್ಲಿ ಅದನ್ನೇ ಇಡೋಣ. ಬೆಂಕಿ ಹಾಕ್ಬಿಟ್ಟು ಮಾಡಿ ಏನು ತೊಂದರೆ ಇಲ್ಲ, ಇಡ್ಬೋದು. ಇದು ಸುಮ್ಮನೆ ಆರಾಮಾಗಿ. ಇವಾಗ ಆ್ಯಕ್ಚುಲಿ ನಾವು ಎಲ್ಲ ಸ್ಟಾರ್ಟ್ ಮಾಡಬೇಕು. ಒಳಗಡೆನೂ ಅಡುಗೆ ಮಾಡ್ಕೋಬೋದು. ಏನೋ ಒಂದು ಟೇಬಲ್ ಗಿಬಲ್ ಥರ ಇಟ್ಕೊಂಡ್ರೆ ಆರಾಮಾಗಿ ಒಳಗಡೆನೂ ಅಡುಗೆ ಮಾಡ್ಕೋಬೋದು. ಆ್ಯಕ್ಚುಲಿ ಇವತ್ತು ಟಾರ್ಪಲ್ ಶಾರ್ಟೇಜು. ಚಿಕ್ಕ ಟಾರ್ಪಲ್ ತಂದಿರೋದು ಹೇಳಿಲ್ವಾ, ಇದೇ ಇರಲಿಲ್ಲ ಅಂತ. ಸೊ ಅದಕ್ಕೆ ಸ್ವಲ್ಪ ಮಚ್ಚು ಕಣ್ಣೆಲ್ಲ ಊದ್ರ. ನೋಡ್ರಿ ಗುರು, ನಮ್ಮ ಸ್ಟವ್ ಇದು. ನಾವಿವಾಗ ಕುಕ್ಕಿಂಗ್ ರೆಡಿ ಮಾಡಬೇಕು. ಇದು ಟೇಬಲ್ಲು ಅಡುಗೆ ಮಾಡೋಣ ಸ್ಟವ್ ಕೆಳಗಡೆಗೆ ಅಂತ ತಂದಿರೋದು. ಸರಿ ಸ್ನೇಹಿತರೆ, ಮುಂದೆ ನೋಡ್ತೀರಾ ವೀಡಿಯೋಸ್ನ. ಬನ್ನಿ ಮುಂದೆ ಸಿಗೋಣ.